ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಆ ವ್ಯಕ್ತಿನ ಅಲ್ಲಿಂದ ಯಾರು ಕರ್ಕೊಂಡು ಹೋಗಿರ್ಬೋದು, ಎಲ್ಲಿಗೆ ಕರ್ಕೊಂಡು ಹೋಗಿರ್ಬೋದು? ಇಷ್ಟು ವರ್ಷ ವಿಜಯಾಂಬಿಕಾ ಅವ್ರನ್ನ ಅಲ್ಲಿಟ್ಟು ಯಾಕೆ ಇಷ್ಟು ಹಿಂಸೆ ಕೊಡ್ತಾ ಇದ್ಲು? ಆ ವ್ಯಕ್ತಿ ಹತ್ರ ಅಮ್ಮನ ತಾಳಿ ಹೇಗೆ ಬಂತು? ವಿಜಯಾಂಬಿಕಾಗೂ ಅಮ್ಮಂಗೂ ಏನಾದರೂ ಸಂಬಂಧ ಇದೆಯಾ? ಅಂದರೆ ಅಮ್ಮನ ಬಗ್ಗೆ ವಿಜಯಾಂಬಿಕಾಗೂ ಗೊತ್ತಿರ್ಬೋದಾ? ಇದನ್ನೆಲ್ಲ ಹೇಗೆ ತಿಳ್ಕೊಳ್ಳಿ? ಅರೆ ಶ್ರಾವಣಿ, ನೀನು ರಂಗೋಲಿ ಬಿಡಿಸ್ತಿದ್ಯಾ? ಅದು ಈ ತರ ನಿನ್ನ ನೋಡ್ತಿದ್ರೆ ಹೊಟ್ಟೆ ಉರಿಯುತ್ತೆ. ರಾಣಿ ಹಾಗೆ ಬೆಳೆದೋಳು ಈ ಮನೆಗ್ ಬಂದು ರಂಗೋಲಿ ಹಾಕ್ತಿದ್ಯಾ. ಸಿಂಹಾಸನ ಮೇಲೆ ಕುತ್ಕೋಬೇಕಾಗಿರೋಳು ತಲೆ ಮೇಲೆ ಕಿರೀಟನೆ ಬಿದ್ದು ಹೋಗಿರೋ ಹಾಗೆ ಅನ್ನಿಸ್ತಿದೆ ಅಲ್ವಾ? ಏನು ಹೇಳ್ತಿದ್ಯಾ ಶ್ರೀವಲ್ಲಿ ನೀನು? ಇನ್ನೇನ್ ಮತ್ತೆ, ಸಾಲಿಗ್ರಾಮದಲ್ಲಿರೋ ಕೋಟ್ಯಾಂತರ ರೂಪಾಯಿ ಆಸ್ತಿ ಅದೆಲ್ಲನೂ ನಿನ್ ಹೆಸರಿಗೆ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ನಿನ್ನ ಹತ್ರ ಮ್ಯಾರೇಜ್ ಸರ್ಟಿಫಿಕೇಟೇ ಇಲ್ವಲ್ಲ. ಮತ್ತೆ ಸುಬ್ಬು ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಸೈನು ಹಾಕಲ್ಲ. ಹಾಗಾದ್ರೆ ನೀವಿಬ್ರು ಮದ್ವೆ ಆಗಿಲ್ಲ ಅಂತ ಪ್ರೂವ್ ಆಗ್ಬಿಟ್ರೆ, ಹಾಗಾದ್ರೆ ಬರೀ ಆಸ್ತಿ ಕಳ್ಕೊಳ್ಳಲ್ಲ, ಸುಬ್ಬುನೂ ಕಳ್ಕೋತ್ಯ. ಎಂತ ಹಣೆ ಬರ ನಿಂದು. ಇಂಥ ಸ್ಥಿತಿ ನನ್ನ ಶತ್ರುಗೂ ಬರಬಾರ್ದು. ಅರೆ ಆದ್ರೆ ಇವಾಗ ಪರಿಸ್ಥಿತಿ ಬಂದಿರೋದು ನನ್ನ ಶತ್ರುಗೆ ಅಲ್ವಾ? ನನ್ನ ಜೀವನನ ಹಾಳು ಮಾಡಿರೋ ನೀನು ನನ್ನ ಪಾಲಿಗೆ ದೊಡ್ಡ ಶತ್ರುನೇ. ಆಯ್ತಾ? ನೀನು ಮಾತಾಡಿದೆಲ್ಲ ಆಯ್ತಾ? ನೀನು ಈ ಥರ ಎಷ್ಟೇ ಮಾತಾಡಿದ್ರು ನನಗೇನು ಚಿಂತೆ ಇಲ್ಲ ಶ್ರೀವಲ್ಲಿ. ಯಾಕಂದ್ರೆ ನಾನು ನಿನ್ನ ಶತ್ರು ಅಂತ ಅನ್ಕೊಂಡೇ. ನಾನು ಹಾಗೊಂದು ವೇಳೆ ಶತ್ರುತ್ವನ ಬೆಳೆಸ್ಕೊಳ್ಳೋದೇ ಆದ್ರೆ ನನ್ನ ಜೊತೆ ಸರಿಸಮಾನವಾಗಿರೋರ ಜೊತೆ ಮಾತ್ರ ಬೆಳೆಸ್ಕೋತೀನಿ. ನೀನು ಧೈರ್ಯದಲ್ಲಾಗ್ಲಿ ಜಾಣ್ಮೆಯಲ್ಲಾಗ್ಲಿ ನನಗೆ ಸಮಾನೇ ಅಲ್ಲ ಶ್ರೀವಲ್ಲಿ. ಶ್ರಾವಣಿ, ಎಲ್ಲ ಕಳ್ಕೊತಿದ್ರು ನೀನ್ ಈ ದುರಹಂಕಾರದ ಮಾತುಗಳಿಗೇನ್ ಕಮ್ಮಿ ಇಲ್ಲ ಅಲ್ಲ? ನಾವು ಸರಿಯಾದ ದಾರಿಯಲ್ಲಿ ನಡೀತಿದ್ದೀವಿ ಅನ್ನೋ ನಂಬಿಕೆ ಇದ್ರೆ ಅಹಂಕಾರನೇ ಅಲಂಕಾರ ಶ್ರೀವಲ್ಲಿ. ಆ ವಿಜಯಾಂಬಿಕಾ ಜೊತೆ ಸೇರ್ಕೊಂಡು ನೀನ್ ಏನೇನ್ ಆಟಗಳು ಆಡ್ತಿದ್ಯಾ ಅಂತ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನನಗೆಲ್ಲ ಗೊತ್ತು ಶ್ರೀವಲ್ಲಿ. ನಿಮ್ಮ ಆಟಗಳಿಗೆ ಅಂತ್ಯ ಹಾಡೋದು ಹೇಗೆ ಅಂತ ನನಗೆ ಗೊತ್ತು. ಏನ್ ಹೇಳ್ತಿದ್ದಾಳು ಇವಳು? ನಾನು ವಿಜಯಾಂಬಿಕಾ ಮೇಡಮ್ ಜೊತೆ ಸೇರ್ಕೊಂಡಿರೋದು ಇವಳಿಗೆ ಹೇಗೆ ಗೊತ್ತಾಯ್ತು? ಇವಳಿಗೆ ನಮ್ಮ ಮದ್ವೆ ವಿಷಯ ಏನಾದ್ರೂ ಗೊತ್ತಾಗೋಯ್ತಾ? ಯಾರು ಹೇಳಿರ್ಬೋದು? ವರಲಕ್ಷ್ಮಿ ಹೇಳಿರ್ತಾಳ? ಛೆ, ಇಲ್ಲ, ಅವಳು ಹೇಳಕ್ ಸಾಧ್ಯನೇ ಇಲ್ಲ. ಏನ್ ಯೋಚನೆ ಮಾಡ್ತಿದ್ಯಾ? ಆ ವಿಜಯಾಂಬಿಕಾ ಒಂದು ವಿಷ ಸರ್ಪ. ನೀನೀಗ ಅವಳು ಸಹವಾಸ ಮಾಡಿದ್ಯಾ. ಶತ್ರು, ಸೇಡು, ದ್ವೇಷ ಅಂತೆಲ್ಲ ಮಾತಾಡ್ತಾ ಇದೆಯಾ. ನಾನು ನಿನ್ನ ಒಳ್ಳೆದಕ್ಕೆ ಹೇಳ್ತಾ ಇದ್ದೀನಿ. ವಿಷ ಜಂತು ಸಹವಾಸ ಮಾಡಿದ್ರೆ ಒಂದಲ್ಲ ಒಂದು ದಿನ ಜೀವಕ್ಕೆ ಕುತ್ತು ಬರಬಹುದು. ಇಂಥ ಯೋಚನೆಗಳೆಲ್ಲ ಬಿಟ್ಟು ನಿನ್ನ ಜೀವನದ ಬಗ್ಗೆ ಯೋಚನೆ ಮಾಡು. ಒಂದು ಹೊಸ ಜೀವನನ ಶುರು ಮಾಡು. ಹಬ್ಬ, ಹಾಗಾದ್ರೆ ಇವಳಿಗೆ ಮದ್ವೆ ವಿಷಯ ಗೊತ್ತಾಗಿಲ್ಲ. ಮದ್ವೆ ವಿಷಯ ಏನಾದ್ರೂ ಗೊತ್ತಾಗಿದ್ದಿದ್ರೆ ಇವಳು ಅದ್ರ ಬಗ್ಗೆನೆ ತಾನೇ ಮಾತಾಡ್ತಿದ್ಲು. ಶ್ರೀವಲ್ಲಿ, ನಾನು ಹೇಳ್ತಿರೋದು ಅರ್ಥ ಆಗ್ತಿದ್ಯಾ? ನೀನ್ ಹೇಳ್ತಿರೋದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋ ಅಗತ್ಯ ನನಗಿಲ್ಲ. ಅಷ್ಟಕ್ಕೂ ಇದನ್ನೆಲ್ಲ ಹೇಳೋದಕ್ಕೆ ನೀನ್ ಯಾರು? ನನಗೇನ್ ಇಷ್ಟ ಆಗುತ್ತೋ ನಾನು ಅದನ್ನೇ ಮಾಡೋದು. ನೀನ್ ನನ್ನ ಜೀವನದ ಬಗ್ಗೆ ಏನು ಯೋಚನೆ ಮಾಡಕ್ ಹೋಗ್ಬೇಡ. ಮೊದ್ಲು ನಿನ್ ಜೀವನನ ಉಳಿಸ್ಕೊಳ್ಳೋದನ್ನ ನೋಡ್ಕೊ. ನಿನ್ನ ಮತ್ತೆ ಸುಬ್ಬು ಸಂಬಂಧ ಗಟ್ಟಿಯಾಗಿರುತ್ತೆ ಅಂತ ಅನ್ಕೊಂಡಿದ್ಯಾ? ಸಾಧ್ಯನೇ ಇಲ್ಲ. ಮಾತಿನ ಮೇಲೆ ಹಿಡ್ತಾ ಇರ್ಲಿ ಶ್ರೀವಲ್ಲಿ. ನಿಮ್ಮಿಬ್ರಿಗೂ ಸಂಬಂಧದ ಮೇಲೆ ಹಿಡ್ತಾನೆ ಇಲ್ಲ ಅಂತದ್ರಲ್ಲಿ ನನಗೆ ಮಾತು ಕೊಡಕ್ ಬರ್ತೀಯಾ? ಗಂಡ ಹೆಂಡತಿ ತರ ಬದುಕೋ ಹಾಗಿದ್ದಿದ್ರೆ ನಿಮ್ಮಿಬ್ರು ಮಧ್ಯೆ ಇಷ್ಟೊತ್ತಾಗ್ಲೇ ಪ್ರೀತಿ ಹುಟ್ಟಿರ್ಬೇಕಾಗಿತ್ತು. ಶತ್ರುಗಳು ಕೂಡ ಇಷ್ಟು ದೂರ ಇರೋದಿಲ್ಲ. ನೀವಿಬ್ರು ಗಂಡ ಹೆಂಡತಿಯಾಗಿ ಎಷ್ಟು ದೂರ ಇದ್ದೀರಾ, ನಿಮ್ಮಿಬ್ರು ಮಧ್ಯೆ ಎಷ್ಟು ಅಂತರ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಮ್ಮಿಬ್ರು ವಿಚಾರ ಏನಾದ್ರೂ ಹೊರಗಿನ ಪ್ರಪಂಚಕ್ಕೆ ಗೊತ್ತಾದ್ರೆ ನಿನ್ ಪರಿಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ಅದ್ ಏನೇ ಆದ್ರೂ ಸರಿ ಶ್ರೀವಲ್ಲಿ, ನನ್ ಪ್ರಾಣ ಹೋದ್ರೂ ಸರಿ, ನಾನ್ ನಿನ್ ಮಾತುಗಳನ್ನ ನಿಜ ಆಗೋದಕ್ ಬಿಡಲ್ಲ. ಸುಬ್ಬು ಯಾವತ್ತಿದ್ರು ನನ್ನವ್ರು. ನನ್ ಉಸಿರಿರೋವರೆಗೂ ಅವರು ನನ್ನ ಸ್ವತ್ತು. ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲ, ನಿನಗೆ ಧೈರ್ಯ ಇದ್ರೆ
ಆ ವಿಜಯಾಂಬಿಕಾಗೆ ತಾಕತ್ತಿದ್ರೆ ನನ್ನನ್ನ ಮತ್ತೆ ಸುಬ್ಬುನ ದೂರ ಮಾಡಿ ತೋರಿಸಿ. ಇಷ್ಟು ದಿನ ನಾನು ಪ್ರೀತಿಗೋಸ್ಕರ ಸುಬ್ಬು ಜೊತೆ ಇದ್ದೆ. ಆದ್ರೆ ಇನ್ಮೇಲೆ ನಿಮಗ್ ಹಾಕ್ತಿರೋ ಸವಾಲ್ನ ಗೆಲ್ಲಕ್ಕೋಸ್ಕರನಾದ್ರೂ ನಾನು ಸುಬ್ಬು ಜೊತೆ ಇರೋ ಸಂಬಂಧನ ಗಟ್ಟಿ ಮಾಡ್ಕೋತೀನಿ. ಎಟಕ್ತೆ ಇರೋ ನಕ್ಷತ್ರನ ನೋಡಿ ಖುಷಿ ಪಡ್ಬೇಕೆ ಹೊರತು ಹಾರಿ ಹಿಡಿತೀನಿ ಅಂತ ಹೋಗ್ಬಾರ್ದು. ಯಾವ್ದಾದ್ರೂ ಒಳ್ಳೆ ಹುಡುಗನ್ ನೋಡಿ ಮದ್ವೆ ಆಗು. ಅದನ್ ಬಿಟ್ಬಿಟ್ಟು ಕೆಟ್ಟವ್ರ ಜೊತೆ ಕೆಟ್ಟ ಆಸೆಗಳನ್ನೆಲ್ಲ ಇಟ್ಕೊಂಡು ದಿಕ್ಕೆಟ್ ಹೋಗ್ಬೇಡ. ಈ ಸವಾಲಿಗೆ ನಾನು ಸಿದ್ಧವಾಗಿದ್ದೇನೆ ಶ್ರಾವಣಿ. ಸುಬ್ಬು ನಾನು ನಿನ್ನ ಜೀವನದಿಂದ ಕಿತ್ಕೊಂಡು ನಿನ್ನನ್ನು ಬೀದಿಲ್ ನಿಲ್ಲಿಸ್ತೀನಿ. ಅದರಲ್ಲಿ ನಾನು ಗೆಲ್ತೀನೋ ನೀನು ಗೆಲ್ತೀಯೋ ನೋಡೇ ಬಿಡೋಣ. ಸುಬ್ಬು, ಎಲ್ಲ ಸರಿಯಾಗಿದೆ, ಇದನ್ನು ಅಪ್ರೂವ್ ಮಾಡ್ಬೋದು. ಸರಿ ಯಜಮಾನ್ರೆ, ನಾನು ಹೋಗಿ ಸೆಕ್ರೆಟರಿ ಹತ್ರ ಸೈನ್ ಹಾಕ್ಸ್ಬಿಟ್ಟು ನಿಮ್ಗೊಂದು ಕಾಪಿ ಕೊಟ್ಬಿಡ್ತೀನಿ. ಇದಕ್ಕೆಲ್ಲ ನೀನು ಯಾಕೆ ಹೋಗ್ಬೇಕು? ಸಣ್ಣ ಪುಟ್ಟ ಕೆಲಸ ಮಾಡೋದಕ್ಕೆ ಯಾರನ್ನಾರು ಕೆಲಸಕ್ಕೆ ಇಟ್ಕೋಬಾರ್ದಾ? ಯಜಮಾನ್ರೆ, ಇದು ನಂದೇ ಕೆಲಸ. ಈ ಕೆಲ್ಸಕ್ಕೆ ಒಬ್ಬನ ಕೆಲ್ಸಗಾರನ ಇಟ್ಕೊಳ್ಳ? ನನಗೇನು ಇದು ಕಷ್ಟ ಅನ್ಸಲ್ಲ ಯಜಮಾನ್ರೆ. ಸುಬ್ಬು, ಕಷ್ಟ ಅಂತಲ್ಲ ಕಣ ಅಣ್ಣ ಹೇಳ್ತಿರೋದು. ನೀನು ಈ ರೀತಿಯೆಲ್ಲ ಕೆಲಸ ಮಾಡೋದು ಅಣ್ಣನಿಗೆ ಇಷ್ಟ ಇಲ್ಲ. ಎಷ್ಟೋ ವರ್ಷಗಳಿಂದ ಕಷ್ಟಪಟ್ಟು ಕೆಲಸ ಮಾಡ್ತಿದ್ಯಾ. ನಿನ್ ಜೊತೆಗೆ ಒಂದಿಬ್ರು ಕೆಲಸಗಾರನ ಇಟ್ಕೊಂಡು ಅವ್ರ ಕೆಲ್ ಮಾಡಿಸ್ಬೋದಲ್ಲ ಅಂತ. ನೀನೀಗ ಬರೀ ಸುಬ್ಬು ಮಾತ್ರ ಅಲ್ಲಪ್ಪ, ಮಿನಿಸ್ಟರ್ ಅಳಿಯ. ಅಂದ್ರೆ ಅಣ್ಣನ್ಗೆ ಮಗನ್ ತರ. ಅಂದ್ರೆ ಅಣ್ಣ ಯಾವಾಗಲೂ ಹೇಳ್ತಾನಲ್ಲ, ನೀನ್ ಈ ಮನೆ ಮಗ ಅಂತ. ಅದು ಅವ್ರ ದುಡ್ಡು ಗುಣ ಸರ್. ಆದರೆ ನನಗಂಥ ದೊಡ್ಡ ಪಟ್ಟ ಹೊತ್ಕೊಳ್ಳೋ ಶಕ್ತಿ ಇದೆಯೋ ಅಲ್ವೋ ಗೊತ್ತಿಲ್ಲ, ಯೋಗ್ಯತೆ ಅಂತೂ ಇಲ್ಲ. ನಾನು ಯಾವತ್ತಿದ್ರೂ ಈ ಮನೆಗೆ ಯಜಮಾನ್ರಿಗೆ ಫಂಟ ಅಷ್ಟೇ. ಗೊತ್ತು ಕಣ, ನೀನು ಎಲ್ಲ ಕೆಲಸನೂ ಶ್ರದ್ಧೆ ಭಕ್ತಿಯಿಂದ ಮಾಡಿಬಿಡ್ತೀಯ. ನೀನು ತೋರಿಸೋ ಪ್ರೀತಿ ವಿಶ್ವಾಸಕ್ಕೆ ಪ್ರತಿಯಾಗಿ ನಾನೇನಾದ್ರು ಕೊಡ್ಬೇಕಲ್ಲಪ್ಪ. ನಿಮ್ಮ ಕೈ ನನ್ನ ಭುಜದ ಮೇಲೆ ಇರುತ್ತಲ್ಲ ಯಜಮಾನ್ರೆ ಯಾವಾಗಲೂ, ಅದೇ ನನ್ನ ಶಕ್ತಿ. ಈ ಭುಜಬಲ ಅಂತಾರಲ್ಲ ಹಾಗೆ. ನಿಮ್ಮ ಆಶೀರ್ವಾದ ಒಂದಿದ್ರೆ ಸಾಕು ಯಜಮಾನ್ರೆ, ಇನ್ನೇನು ಬೇಡ. ನೀನು ಹೀಗೆ ಮಾತಾಡ್ದಾಗೆಲ್ಲ ನನಗೊಂಥರ ಗಿಲ್ಟ್ ಕಾಡುತ್ತೆ ಕಣ. ಯಾವುದೋ ವಿಷಯಕ್ಕೆ ಇನ್ನು ತಪ್ಪಾಗಿ ತಿಳ್ಕೊಂಡು ನಿನ್ನ ಮನಸ್ಸಿಗೆ ನೋವು ಆಗೋ ಹಾಗೆ ವರ್ತಿಸ್ಬಿಟ್ಟೆ. ಅದಕ್ಕೋಸ್ಕರನಾರು ನಾನೇನಾದ್ರು ಕೊಡ್ಬೇಕಲ್ಲಪ್ಪ. ನೀನು ಅವನಿಗೇನು ಕೊಡಬೇಕು ಅಂತ ನಾನು ಹೇಳ್ತೀನಿ. ಹೇಳಿ ಅತ್ತವ್ರೆ, ನೀವು ಹೇಳಿದ್ರೆ ನಾನು ಏನು ಬೇಕಾದರೂ ಕೊಡ್ತೀನಿ. ಆದರೆ ಅವ್ನು ಏನಕ್ಕೂ ಆಸೆ ಪಡಲ್ಲ. ಕೆಲವು ಸಲ ಏನು ಕೊಡಬೇಕು ಅನ್ನೋದೇ ಗೊತ್ತಾಗಲ್ಲ ನನಗೆ. ನೀನು ಅವನಿಗೆ ಏನೂ ಕೊಡಬೇಕಾಗಿಲ್ಲ. ಅವನು ಹೇಳ್ದಾಗೆ ನೀನು ಅವನಿಗೆ ಪ್ರೀತಿ ಕೊಡ್ತೀಯಲ್ಲ, ಅದೇ ಅವನಿಗೆ ದೊಡ್ಡ ಆಸ್ತಿ.